ಬೇಕು ಅಂತ ಹೇಳಿ ಬಂದಾಗ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡ್ತಾರೆ, ಸಿನಿಮಾಗಳಲ್ಲಿ ಸ್ನೇಹಿತನ ಪಾತ್ರ, ವಿಶೇಷ ಪಾತ್ರಗಳಲ್ಲಿ ಕಾಣಿಸ್ಕೋತಾರೆ. ಅದಾದ ನಂತರ ತಮ್ಮ ಟ್ಯಾಲೆಂಟಿಂದ ಕಿರುತೆರೆ ವಾಹಿನಿ ಒಂದರಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಒಂದು ವಿಭಿನ್ನ ಶೈಲಿಯಲ್ಲಿ ನಮಸ್ಕಾರ 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 ಅಂತ ಹೇಳಿ ಎಲ್ಲರನ್ನ ಕಾಮಿಡಿ ಟೈಮ್ ಮೂಲಕ ನಗಿಸ್ತಾ ಅವರ ದಿನವನ್ನು ಸುಂದರವಾಗಿಸ್ತಾರೆ. ನಮಸ್ಕಾರ ಅನ್ನೋದು ಕನ್ನಡಿಗರ ಸಂಸ್ಕಾರ. ಯಾವಾಗೆಲ್ಲ ಕನ್ನಡಿಗರು ಮನಸಾರೆ ನಮಸ್ಕಾರ ಅಂತ ಹೇಳಿದರೆ, ನಮಸ್ಕಾರ ಹೇಳಿದಂಥ ಆ ಸಂಸ್ಕಾರವಂತ ಪ್ರತಿಭೆಗೆ ಕನ್ನಡಿಗರು ಯಾವತ್ತೂ ಹರಿಸಿದ್ದಾರೆ. ಆವತ್ತು ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಕಾಮಿಡಿ ಟೈಮಿಂದ ಶುರು ಆದಂಥ ಒಂದು ಜರ್ನಿ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಟೈಮನ್ನು ಕೊಟ್ಟಂಥ ಓರ್ವ ನಾಯಕ ನಟನಾಗಿ ಬೆಳೆದು ನಿಲ್ತಾರೆ. ಅವ್ರು ಬೇರೆ ಯಾರೂ ಅಲ್ಲ, ಅವರು ನಮ್ಮ ಹೆಮ್ಮೆಯ ಕನ್ನಡದ ಒನ್ ಆ್ಯಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು. ಅವತ್ತು ಗಣೇಶ್ ಸರ್ ಕಂಡಂಥ ಕನಸು ಇವತ್ತಿಗೆ 20 ವರ್ಷಗಳು ಪೂರೈಸಿದೆ. ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಗಣೇಶ್ ಸರ್ ಅವರು ನಮ್ಮನ್ನು ರಂಜಿಸೋದಕ್ಕೆ ಶುರು ಮಾಡಿ ಇವತ್ತಿಗೆ ಬರೋಬ್ಬರಿ 20 ವರ್ಷಗಳಾಗಿದೆ. ಅಂದರೆ 2 ದಶಕಗಳು. ಅದು ಅಷ್ಟು ಸುಲಭವಾದಂಥ ಮಾತು ಅಲ್ಲವೇ ಅಲ್ಲ. ಶುರು ಮಾಡಿದಾಗ ಅವರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಲ್ಲ, ಇವತ್ತು ಹೇಗೆ ಬಂದು ನಿಂತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ಪ್ರತಿಯೊಬ್ಬ ಕುಟುಂಬ ಫ್ಯಾಮಿಲಿ ಸಮೇತ ಬಂದು ಇವರ ಸಿನಿಮಾನ ನೋಡ್ತಾರೆ ಅಂತಂದರೆ ಅದು ಗಣೇಶ್ ಸರ್ ಅವರ ಸಿನಿಮಾ ಆಗಿರುತ್ತೆ. ತುಮಕೂರು ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಬರಬೇಕು. 20 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದಂಥ ನಮ್ಮ ಕನ್ನಡದ ಮನೆ ಮಗ, ನಮ್ಮ ಕನ್ನಡದ ಹೆಮ್ಮೆಯ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಗಣೇಶ್ ಸರ್ ಒಂದೇ ಒಂದು ಸೆಕೆಂಡ್ ದಯವಿಟ್ಟು ಇಲ್ಲಿ ಬರಬೇಕು. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಅವ್ರು ಬರೀ 10 ಸೆಕೆಂಡ್ಸ್ ತಗೊಂಡ್ರು. ಆದರೆ ಇಲ್ಲಿಂದ ಆ ಹಾರ್ಟ್ಗೆ ಹೋಗಿ ಅಲ್ಲಿ ಮನೆ ಮಾಡಿ ಪರ್ಮನೆಂಟ್ ಆಗಿ ಉಳ್ಕೊಂಡು ಇವತ್ತಿಗೂ 20 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದರೆ ಮೊದಲನೇದಾಗಿ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. 20 ಇಯರ್ಸ್ ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಕೇಳಲ್ಲ, ನಿಮಗೆ ನಿಮ್ಮ 20 ವರ್ಷಗಳು ಹೇಗಿತ್ತು ಅನ್ನೋದನ್ನ ತೋರಿಸೋದಕ್ಕೆ ಇಷ್ಟಪಡ್ತೀವಿ. ಈ ಒಂದು ವಿಶೇಷವಾದ ವಿಟಿ ಮೂಲಕ ಎಂಜಾಯ್ ಸರ್. ಇಡಬೇಕು ಒಂದೇ ಏನದು ಏನೇ ಆದ್ರೂ ಡೋಂಟ್ ವರಿ, ಯಾರೇ ಸಿಕ್ಕು ಹಲ್ಲು ಕೆರೆ. ಹುಡುಗಿ ತಲೆ ಕೆಟ್ರೆ ಅಷ್ಟೇ ಮಗ್ನೆ. ಓಯ್ ಏನಂದ? ಝೂಮ್ ಮತ್ತೆ ಚಮಕ್ನಲ್ಲಿ ಮನೆಯ ಮಗ ಗಣೇಶ್ ಸರ್. ಈ ಮನೆ ಮಗನಿಗೆ ಎಲ್ಲರೂ ಎದ್ದು ನಿಂತು ಪ್ರೀತಿಯ ಚಪ್ಪಾಳೆಗಳನ್ನ ಸಲ್ಲಿಸಬೇಕು. 20 ವರ್ಷಗಳ ಕಾಲ ಕನ್ನಡಿಗರನ್ನ ಕುಟುಂಬ ಸಮೇತ ಥಿಯೇಟರ್ಗೆ ಕರೆಸಿದಂತ ಓರ್ವ ನಟ, ಯಾವ ಮುಜುಗರ ಇಲ್ಲದಂಗೆ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾವನ್ನ ನೋಡುವಂತ ಒಂದು ಆಕ್ಟಿಂಗ್ ಕೊಟ್ಟಂತ ಆಕ್ಟರ್ ಅಂತ ಅಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು. ಇಂದಿಗೆ ಹೆಮ್ಮೆಯಿಂದ ಯಶಸ್ವಿಯಾಗಿ 20 ವರ್ಷಗಳನ್ನ ಪೂರೈಸಿದರೆ. ತುಮಕೂರು ಬರಲಿ ಚಪ್ಪಾಳೆ. ಗಣೇಶ್ ಸರ್ ಹೀರೋ ಆಗಿ, ಎಲ್ಲರ ಸ್ಟಾರ್ ಆಗಿ, ಗೋಲ್ಡನ್ ಸ್ಟಾರ್ ಆಗಿ, ಇವತ್ತಿಗೂ ಕೂಡ ಎಷ್ಟೋ ಹುಡುಗಿಯರ ಡ್ರೀಮ್ ಬಾಯ್ ಆಗಿ, ನನ್ನ ಗಂಡ ಗಣೇಶ್ ಇರ್ತಾರೆ ಈ ಥರ ಕಣ್ಮುಚ್ಚಿ ಹಿಂಗೆ ನಗದೇ ಇಲ್ಲ ಅಂತ ಇವತ್ತಿಗೂ ಎಷ್ಟೋ ಹುಡುಗಿಯರ ಕನಸಲ್ಲಿ ಕಾಡ್ತೀರಾ. ಒಬ್ಬ ಹೆಮ್ಮೆಯ ತಂದೆಯಾಗಿ, ಜವಾಬ್ದಾರಿಯುತ ನಾಯಕ ನಟನಾಗಿ 20 ವರ್ಷಗಳನ್ನು ಪೂರೈಸಿದರ ಗಣೇಶ್ ಸರ್. ಈ ಗಣೇಶ್ ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ. ಲವ್ ಯು ಟು. ಮೊದಲಿಗೆ ತುಮಕೂರು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಪ್ಪತ್ತು ವರ್ಷ ಹೇಗಾಯ್ತು ಅಂತಾನೆ ಗೊತ್ತಾಗಿಲ್ಲ. ಎಲ್ಲ ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇಲ್ಲಿ ನಿಂತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನನಗೆ ಸಿನಿಮಾ ಬರ್ತಿತ್ತು, ನಾನು ತುಮಕೂರಿಗೆ ಬರ್ತಾನೆ ಇರ್ತಿದ್ದೆ. ನಮ್ಮ ಸಿದ್ಧಗಂಗೆ ಮಠಕ್ಕೆಲ್ಲ ಬಂದು ಹೋಗ್ತಿದ್ದೆ. ನಾನು ಓದಿದ್ದು ನೆಲಮಂಗಲದಲ್ಲಿ. ಸೊ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬರೋರು ಹೋಗ್ತಿದ್ದೆ. ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ
20 ವರ್ಷದ ಜರ್ನಿ VT ನಮ್ಮ ತುಮಕೂರಲ್ಲಿ ನಿಮಗಳ ಜೊತೆ ಆಚರಿಸ್ತೀನಿ ಅಂತ. ಇದು ಒಂಥರ ಭಾಗ್ಯನೇ ಅಲ್ವಾ ನನಗೆ. ಇದಕ್ಕಿಂತ ಇನ್ನೇನು ಕೇಳ್ಕೊಂಡ್ಲಿ. 20 ವರ್ಷ ಹೇಗೆ ಹೋಯ್ತು ಮ್ಯಾಜಿಕ್ ಅಂದ್ರೆ, ಈ ಮ್ಯಾಜಿಕ್ ಮಾಡಿದವರು ನೀವು, ನಿಜವಾದ ಜಾದೂಗಾರರು ನೀವು. ನಾನು ಗೊಂಬೆ ಅಷ್ಟೇ, ನೀವು ಆಡಿಸ್ತೀರಿ, ನಾನು ಆಡ್ತಾ ಇದ್ದೀನಿ ಅಷ್ಟೇ. ನೀವು ನನ್ನ ಪಿಕ್ಚರ್ ನೋಡಿ ಚಪ್ಪಾಳೆ ತಟ್ಟಾಗ ಹೆಚ್ಚೆಚ್ಚು ಪಿಕ್ಚರ್ ಮಾಡ್ತೀನಿ. ಯಾವಾಗ ಪಿಕ್ಚರ್ ಚೆನ್ನಾಗಿಲ್ವೋ ಚೆನ್ನಾಗಿ ಮಾಡಿ ಅಂತ ಹೇಳಿದಿರಿ. ಮನೆ ಮಗನ ಥರ ನೋಡ್ಕೊಂಡಿದ್ದೀರಿ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರು ಯಾರ್ಯಾರು ಇದ್ರಿ ಅವರೆಲ್ಲರೂ ನನ್ನನ್ನು, ಇಡೀ ಕರ್ನಾಟಕ ನನ್ನನ್ನು ಮನೆ ಮಗನ ಥರ ನೋಡಿದೆ. ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಇನ್ನೇನು ಹೇಳಲಿ ನಾನು. ಆ ದೇವ್ರು ಯಾವಾಗ 3 ನಮಸ್ಕಾರ ಅಂತ ಹೇಳಿಸೋದು ನಾವು ಗೊತ್ತಿಲ್ಲ. ಕಾಮಿಡಿ ಟೈಮಲ್ಲಿ ನಮಸ್ಕಾರ ನಮಸ್ಕಾರ ಅಂತ ಬರ್ತಿದೆ, ಮಧ್ಯದಲ್ಲಿ ನಮಸ್ಕಾರ ನಮಸ್ಕಾರ ಅಂತಿದೆ, ತಿರ್ಗಾ ಕಾರ್ಯಕ್ರಮದ ಕೊನೆಯಲ್ಲೂ ನಮಸ್ಕಾರ 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 ಅಂತ ಹೇಳ್ತಿದೆ. ಅದೆಷ್ಟು ನಮಸ್ಕಾರ ಹೇಳಿದಿನೋ ಗೊತ್ತಿಲ್ಲ. ಮೋಸ್ಟ್ಲಿ ದೇವರು ನನಗೆ ಆಶೀರ್ವಾದ ಮಾಡೋಕ್ಕೋಸ್ಕರನೇ ಅಷ್ಟು ನಮಸ್ಕಾರ ಹೇಳಿಸ್ತಾ ಅನ್ಸುತ್ತೆ. ಸೊ ಹಾಗಾಗಿ ಅಷ್ಟು ನಮಸ್ಕಾರಕ್ಕೆ ಬೆಲೆ ಸಿಕ್ಕಿದೆ ಅದು. ಸೊ ಎಲ್ಲಿವರೆಗೂ ನಾನು ಚಿತ್ರರಂಗದಲ್ಲಿ ಇರ್ತೀನೋ, ಎಲ್ಲಿವರೆಗೂ ನಿಮ್ಮ ಪ್ರೀತಿ ಪಾತ್ರನಾಗಿರ್ತೀನೋ, ಅಲ್ಲಿವರೆಗೂ ನಿಮ್ಮ ಎಲ್ರಿಗೂ ಬರೀ 3 ನಮಸ್ಕಾರ ಅಲ್ಲ, ಕೋಟ್ಯಾಂತರ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ್ ನಾನು ಅನ್ಕೊಂಡಿದ್ದೆ ಒಂದಷ್ಟು ಸಿನಿಮಾ ಮಾಡ್ತೀನಿ, ಹೀರೋ ಆಗಿ ಒಂದಷ್ಟು ಮಾಡ್ತೀನಿ. ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಈ ಮಟ್ಟಕ್ಕೆ ಬಂದು ನಿಂತ್ಕೋತೀನಿ ಅಂತ. ಇದು ನನ್ನ ಮನಸ್ಸಿನ ಮಾತು ಹೇಳ್ತಿರೋದು. ಇದೆಲ್ಲ ದೇವರ ಆಶೀರ್ವಾದ ಅಷ್ಟೇ, ನಿಮ್ಗಳ ಆಶೀರ್ವಾದ ಅಷ್ಟೇ. ಸೊ ಅದರಿಂದ ನಿಮ್ಮ ಶಿಳ್ಳೆ ಚಪ್ಪಾಳೆಯಿಂದ ಮಾತ್ರ ಇಲ್ಲಿ ನಿಂತಿದ್ದೀನಿ. ಗಣೇಶ್ವರೇ, ನೀವು ಆ ಥರ ಆ್ಯಕ್ಟ್ ಮಾಡ್ತೀರಿ, ಈ ಥರ ಫೈಟ್ ಮಾಡ್ತೀರಿ, ನಿಮ್ಮ ಸಾಂಗ್ಗಳು ಚೆನ್ನಾಗಿರುತ್ತೆ ಅನ್ನೋ ನೀವು ಹೇಳಿದ್ರಿ. ನೀವು ಕಣ್ಣಿಗೆ ಹೀಗೆ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಎಲ್ಲ. ಅದು ಮಾಡಿಸೋದಷ್ಟೇ, ನಾನು ಮಾಡೋದಲ್ಲ. ಸಾಂಗುಗಳು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಸಿಸ್ಟ್ಗಳಾಗಿರ್ಬೋದು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ನನ್ನ ಯಾವ್ದು ಸಾಂಗ್ಗಳಿಗೆ ನೀವೆಲ್ಲ ಮೆಚ್ಚಿ ಚಪ್ಪಾಳೆ ಹೊಡೆದಿದ್ರು, ಅದು ನನಗೆ ಸಲ್ಲಬೇಕಾಗಿರೋದಲ್ಲ, ನನ್ನ ಮ್ಯೂಸಿಕ್ ಡೈರೆಕ್ಟರ್ಸು ಲಿರಿಸಿಸ್ಟ್ಗಳಿಗೂ ಸೇರ್ಬೇಕಾಗಿರೋದು. ನನ್ನ ಸಿನಿಮಾದ ಆ್ಯಕ್ಟಿಂಗ್ ಏನು ನಿಮಗೆ ಇಷ್ಟ ಆಗಿದೆ ಅದೆಲ್ಲ ನನ್ನ ಡೈರೆಕ್ಟರ್ಸು ರೈಟರ್ಸ್ಗೆ ಸೇರ್ಬೇಕಾಗಿರೋದು. ನನ್ನನ್ನು ನಂಬಿ ನನ್ನ ಮೇಲೆ ದುಡ್ಡು ಹಾಕಿರೋ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಹಾಗೂ ತಂತ್ರಜ್ಞರಿಗೂ ಇದೆ ಈ 20 ವರ್ಷದ ಏನು ಗೌರವ ಇದೆ, ಇದೆಲ್ಲ ಅವ್ರಿಗೆ ಸಲ್ಲಬೇಕಾಗಿರೋದು. ಸೊ ನಾನಿನ್ನೂ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ, ಇನ್ನು ಹೆಜ್ಜೆ ಮುಂದೆ ಬಹಳ ಇಡೋದಿದೆ. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಲಿ ನನ್ನ ಬೃಂದ ವಿಹಾರಿ ತಂಡದವರು ಇವತ್ತು ಈ VT ತೋರಿಸಿದ್ರು, ಹಾಗೆ ಶುಭಾಶಯನ ಹೇಳಿದ್ರು ನಿಮ್ಮೆಲ್ಲರ ಮುಂದೆ. ಇದಕ್ಕಿಂತ ನಾನು ಇನ್ನೇನು ಹೆಚ್ಚು ಕೇಳ್ಕೊಳ್ಳಿ ದೇವ್ರ ಹತ್ರ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಗಣೇಶ್ ಸರ್, ಈ 20 years ಆಫ್ ನಿಮ್ಮ ಜರ್ನಿಲಿ ಬಹಳಷ್ಟು ಜನ ನಿಮ್ಮ ಹಿಂದೆ ಶಕ್ತಿಯಾಗಿ ನಿಂತಿರ್ತಾರೆ. ಸಾಕಷ್ಟು ಹಂತಗಳಲ್ಲಿ ನಿಮಗೆ ಸಹಾಯ ಮಾಡಿರ್ತಾರೆ, ಮಾಡದೇ ಇರ್ಬೋದು, ಅಥವಾ ನೀವು ನೆನ್ಸ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಆದ್ರೆ ಈ ವೇದಿಕೆಯಲ್ಲಿ ನಿಂತು 20 years ಆಫ್ ಜರ್ನಿನ ನೆನ್ಸ್ಕೊಂಡಾಗ ನೀವು ನೆನ್ಪು ಮಾಡ್ಕೊಳ್ಳುವಂತ ಓರ್ವ ವ್ಯಕ್ತಿ ಅಥವಾ ಒಂದು ಕ್ಷಣ ಏನಾದ್ರೂ ಹಂಚ್ಕೊಳ್ಳೋಕೆ ಇಷ್ಟಪಟ್ರೆ ಯು ಕ್ಯಾನ್ ಶೇರ್. ಉದಯ ಟಿವಿ ನಾನು ತುಂಬಾ ನೆನಪಿಸ್ಕೊತೀನಿ. ಸೂಪರ್. ನಮಗೆ ಅನ್ನ ಹಾಕದಂತ ಸಂಸ್ಥೆನ ನಾವು ಯಾವತ್ತೂ ಮರಿಬಾರ್ದು. ಅವತ್ತು ಅನ್ನವನ್ನ ಕಂಡುಕೊಳ್ಳೋದಕ್ಕೆ ಆ ಸಂಸ್ಥೆ ಬಹಳ ಹೆಲ್ಪ್ ಮಾಡಿತು ಅಂತ ಗಣೇಶ್ ಸರ್ ಯಾವಾಗ್ಲೂ ಹೇಳ್ತಾರೆ. ನಾನು ಇವತ್ತು ಹೇಳ್ತೀನಿ, ನಾನು ಕಾಮಿಡಿ ಟೈಮ್ ಅಂತ ನನಗೆ ಪ್ರೋಗ್ರಾಮ್ ಬಂದಾಗ ನಾನು ಹೋಗ್ಲಿಲ್ಲ. ನಾನು ಸಿನಿಮಾ ಮಾಡಬೇಕು, ನನಗೆ ಟೆಲಿವಿಷನ್ ಬೇಡ ಅಂತ ಕೂತಿದ್ದೆ. ನಾನು ಯಾರ್ಯಾರು ಯುವಕರಿದ್ರು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ಮಾಡಬೇಕು, ನಾನು ಸಿನಿಮಾಲ್ ಕಾಣಿಸ್ಕೋಬೇಕು, ಟೆಲಿವಿಷನ್ ಬೇಡ ಅಂತಿದ್ದೆ. ಆದರೆ ಉದಯ ಟಿವಿ ಅವರು ಕರೆದು ಈ ಕ್ಷಣದಲ್ಲಿ ನಾನು ವಿಜಯ್ ಕುಮಾರ್ ಸರ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು, ನಿಮ್ಮ ಹೆಸರು ಇನ್ನು ಯಾರಿಗೂ ಗೊತ್ತಿಲ್ಲ ಗಣೇಶ್, ಇದನ್ನು ಮಾಡಿ ನಿಮ್ಮ ಹೆಸರು ಗೊತ್ತಾಗುತ್ತೆ, ಆಮೇಲೆಲ್ಲ ನಿಮ್ಮ ಹತ್ರ ಬರ್ತಾರೆ ಅಂತ. ಸೊ ನಾನು ಅದನ್ನ ನಂಬಿಕೊಂಡು ನನ್ನ ಶ್ರಮನ ಹಾಕ್ತೆ ಅಷ್ಟೇ. ಸೊ ಜೀವನದಲ್ಲಿ ಸ್ನೇಹಿತರೆ, ನಂಬಿಕೆ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ಆ ನಂಬಿಕೆನೇ ಇಲ್ಲಿ ಕರ್ಕೊಂಡ್ ಬಂದಿರೋದು ಅಷ್ಟೇ. ಸೊ ಉದಯ ಟಿವಿ, ನಮ್ಮ ಕಾಮಿಡಿ ಟೈಮ್, ಹಾಗೆ ನನ್ನ ಪ್ರಥಮ ಚಿತ್ರ ಚೆಲ್ಲಾಟದ ನಿರ್ಮಾಪಕರು, ನಮ್ಮ MD ಶ್ರೀಧರ್ ಅವರು, ನಿರ್ದೇಶಕ, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಉದಯ ಟಿವಿಯಲ್ಲಿ ನನಗೆ ಕಾಮಿಡಿ ಟೈಮ್ ಇರಲಿಲ್ಲ ಅಂದ್ರೆ ಮೋಸ್ಟ್ಲಿ ಏನಾಗ್ತಿರ್ತೀವಿ ಅನ್ನೋ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ನಾನು ಉದಯ ಟಿವಿನ ನೆನಪಿಸ್ಕೊಳ್ಳೋಕೆ ಬಹಳ ಬಹಳ ಇಷ್ಟಪಡ್ತೀನಿ. ನಾನು ಒಂದು ವಿಷಯನ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಗಣೇಶ್ ಸರ್ನ ನಾನು 20 ವರ್ಷಗಳ ಹಿಂದೆನೆ ನೋಡಿದ್ದೆ. ಸರ್, ನಿಮಗೆ ನೆನಪಿದೆ ಆ ಚೆಲ್ಲಾಟ ಸಿನಿಮಾನ ನಾವು ಫಸ್ಟ್ ಟೈಮು ನಾನೇ ನಿಮ್ಮ ಇಂಟರ್ವ್ಯೂ ಮಾಡಿದ್ದೆ ಚೆಲ್ಲಾಟ ಸಿನಿಮಾ ಟೈಮಲ್ಲಿ. ಆಗಿಂದಾನು ಗಣೇಶ್ ಸರ್ ಇವತ್ತಿನವರೆಗೂ ಕೂಡ
ಬದಲಾಗದೇ ಇರುವಂತಹ ಒಂದು ವಿಚಾರ ಅಂದ್ರೆ ಈಸ್ ಆಲ್ವೇಸ್ ಅ ಹ್ಯಾಪಿ ಸೋಲ್. ಆಗ ಅವರು ಇನ್ನೂ ಚೆಲ್ಲಾಟ ಮಾಡೋಕ್ಕಿಂತ ಮುಂಚೆ ಕಾಮಿಡಿ ಟೈಮ್ ಮಾಡ್ತಾ ಇದ್ದಾಗಲೂ ಕೂಡ ಹಿ ಹ್ಯಾಡ್ ನೋ ಕಂಪ್ಲೇಂಟ್ಸ್. ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ್ಲೂ ಕೂಡ ಲೈಫ್ ನ ಬಹಳ ಖುಷಿಯಾಗಿ ನೋಡ್ತಿದ್ದಂತ ಓರ್ವ ವ್ಯಕ್ತಿ ಇವತ್ತಿಗೂ ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಜಾಸ್ತಿ ಹೆಮ್ಮೆ, ಜಾಸ್ತಿ ಖುಷಿ, ತಗ್ಲಿಲ್ಲ ಹಿಗ್ಲಿಲ್ಲ ಏನಿಲ್ಲ, ಒಂದೇ ಸಮ ಜೀವನವನ್ನ ನೋಡುವಂತ ಪ್ಯೂರೆಸ್ಟ್ ಹ್ಯಾಪಿ ಸೋಲ್ ಇವತ್ತು ಗಣೇಶ್ ಸರ್ ಅವ್ರು ನಿಂತಿದ್ದಾರೆ. ಸೊ ಹ್ಯಾಪಿ ಟು ಸಿ ದಟ್ ಸರ್. ಥ್ಯಾಂಕ್ ಯು. ನಾನು ಏನೇ ಯೋಚನೆ ಮಾಡ್ತೀನಿ ಯಾವಾಗ ಅಂದ್ರೆ ದೇವ್ರು ನಿಮ್ಗೆ ಇಷ್ಟು ಕೊಟ್ಟಾಗ, ಇಷ್ಟು ಖುಷಿ ಕೊಟ್ಟಾಗ, ಇಷ್ಟು ಸ್ಟಾರ್ಡಮ್ಮು, ನಿಮ್ಮನ್ನ ಪ್ರೀತಿಸೋ ಇಷ್ಟು ಜನ ಕೊಟ್ಟಾಗ ಅಲ್ಲಿ ಇಲ್ಲಿ ಸ್ವಲ್ಪ ಹಂಗೂ ಹಿಂಗೂ ಆಗುತ್ತೆ. ಸೊ ಇದು ತಗೋತೀರಾ ಅದ್ ಬೇಡ ಅನ್ನಕ್ಕಾಗಲ್ಲ, ಅದು ತಗೋಬೇಕು, ಇದು ಇರಬೇಕು, ಅವಾಗಲೇ ಜೀವನ ಚೆನ್ನಾಗಿರೋದು ಅಂತ. ಎಸ್ ಎಸ್, ಜೀವನ ಚೆನ್ನಾಗಿರ್ಬೇಕು. ಓಕೆ, ಈ ಜೀವನದ ಈ ಮರೆ ಹಚ್ತಾ ಇದೆ, ನಾನು ಅವಾಗಿಂದ ನೋಡ್ತಾ ಇದ್ದೆ. ಏನ್ ಸರ್ ಅದು ಸಿಂಬಲ್ ನಿಮ್ಮ ಶರ್ಟ್ ಮೇಲೆ? ಇದು ನನ್ನ ಆಟೋಗ್ರಾಫ್ ಅಲ್ಲಿ ಇರೋ ಇಂಗ್ಲಿಷ್ ಜಿ, ಕನ್ನಡ ಗ, ಹಾಗೆ ಗಣಪತಿ ಸೊಂಡ್ಲು ಗಣೇಶ್ ಅಂತ. ಸೊ ನಮ್ಮ ಡಿಸೈನರ್ಸ್ ಇದೊಂದು ಬ್ರ್ಯಾಂಡ್ ಮಾಡಿಕೊಟ್ರು. ಸೊ ಇನ್ಮೇಲೆ ಇದೇ ತರ ಟಿ ಶರ್ಟ್ಸ್ ಎಲ್ಲ ಹಾಕೊಂಡು ಶರ್ಟ್ಸ್ ಎಲ್ಲ ಹಾಕೊಂಡು ತಿರ್ಗ್ಬೇಕು ಅಂತ. ಅರೆ ಲವ್ಲಿ. ನಮ್ಮ ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಒಂದು ಬ್ರ್ಯಾಂಡ್, ಅವ್ರಿಗೆ ಒಂದು ಬ್ರ್ಯಾಂಡ್ ನ ಶರ್ಟ್, ಅದರಲ್ಲಿ ಅವ್ರದೇ ಸಹಿ. ಅಭಿಮಾನಿಗಳು ಕೂಡ ಇದನ್ನೆಲ್ಲ ಹಾಕೋಬಹುದಾ ಸರ್ ನಿಮ್ಮ ಶರ್ಟ್ ಗಳನ್ನೆಲ್ಲ? ನೋಡ್ಬೇಕು ಈಗ ಹೆಂಗ ಪ್ಲಾನ್ ಅಂತ. ಸರ್ ಸದ್ಯದಲ್ಲಿ ಅದೆಲ್ಲ ನೀವು ಮಾಡಬೇಕು. ಈಗ ಕಮರ್ಷಿಯಲ್ ಬಂದ್ಬಿಟ್ವಿ ನಾವು. ಓಕೆ ಗಣೇಶ್ ಸರ್, ಲಾಸ್ಟ್ ಕ್ವೆಶನ್. ಓಕೆನಾ, ಬೃಂದಾ ವಿಹಾರಿ ಚಿತ್ರದ 2ನೇ ಹಾಡನ್ನ ಲಾಂಚ್ ಮಾಡಿದ್ವಿ. ಒನ್ ಲಾಸ್ಟ್ ಕ್ವೆಶನ್. 20 years ನೆನ್ಸ್ಕೊಂಡು ಗಣೇಶ್ ಸರ್ಗೆ 4 ಸಾಲ ಯಾವ್ದಾದ್ರು ಹಾಡು ಹಾಡಬೇಕು ಅಂತಂದ್ರೆ ಯಾವ ಹಾಡನ್ನ ಹಾಡ್ತೀರಾ? ವಿ ನೋ ದಟ್ ಯು ಆರ್ ಅ ವಂಡರ್ಫುಲ್ ಸಿಂಗರ್, ನಿಮ್ಗೆ ಸಿಂಗಿಂಗ್ ಅಂದ್ರೆ ಬಹಳ ಇಷ್ಟ. ನನಗೆ ಆತರ ಆ ಸಾಂಗ್ ಈ ಸಾಂಗ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಯಾವ 4 ಸಾಂಗ್ ಇಷ್ಟನೋ ಅದೇ ಸಾಂಗ್ ನನಗೂ ಇಷ್ಟ. ಸರಿ, ಒಂದ್ 4 ಲೈನ್ ಹಾಡಿ ಸರ್. ಎನಿ ಆಫ್ ಯರ್ ಫೇವರೇಟ್ ಸಾಂಗ್? ಮುಂಗಾರು ಮಳೆ ಅಂತ ಸರ್. ನಿಮ್ಗೆ ಯಾವ ಫೇವರೇಟ್? ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಈಗೇನು ಅನಿಸ್ತಾ ಇದೆ ಗೊತ್ತಾ ನನಗೆ? ಅನಿಸುತ್ತಿದೆ ಯಾಕೋ ಇಂದು ನೀವೆಲ್ಲ ನನ್ನವರೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವರೆಂದು, ಆಹಾ ಎಂಥ ಮಧುರ ಯೋಚನೆ, ಇರಲಿ ನಿಮ್ಮ ಪ್ರೀತಿ ಹೀಗೆ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ಥ್ಯಾಂಕ್ ಯು ವೆರಿ ಮಚ್. ಬ್ಯೂಟಿಫುಲ್ ಸರ್. ನಿಮ್ಮ ಜೀವನದಲ್ಲಿ ಖುಷಿ, ನಗು, ಸಂತೋಷ, ಸಕ್ಸಸ್ ಯಾವಾಗಲೂ ಹೀಗೆ ಇರ್ಲಿ ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ 20 ಅಲ್ಲ, 25 ಅಲ್ಲ, 40 ಅಲ್ಲ, 50 ವರ್ಷಗಳಾದ್ರೂ ಗಣೇಶ್ ಸರ್ ಹೀಗೆ ಯಂಗ್, ಬ್ಯೂಟಿಫುಲ್, ರೊಮ್ಯಾಂಟಿಕ್ ಆಗಿ ಯಾವಾಗಲೂ ಹೀಗೆ ಇರಿ ಅಂತ ಆಶಿಸ್ತೀವಿ.